Hi, this is Rudresh. ದಿಸ್ ಇಸ್ ಮಾನಸ. ಸೊ ನಾವು ಅಲಂಕಾರ್ ಮೂಮೆಂಟ್ಸ್ ಅವ್ರದ್ದು ಎಂಡ್ ಟು ಎಂಡ್ ಸಲ್ಯೂಷನ್ ಇದೆ. ಸ್ಟಾರ್ಟಿಂಗ್ ಫ್ರಮ್ ಈವೆಂಟ್ ಮ್ಯಾನೇಜ್ಮೆಂಟ್, ಆಮೇಲೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಸ್ ಮತ್ತು ವೆಡ್ಡಿಂಗ್ ಎಂಡ್ ಟು ಎಂಡ್ ಫೋಟೋಶೂಟ್ ಎಲ್ಲನೂ. ಫಸ್ಟ್ ನಾವು ನಂದು ಹಲ್ದಿ ಮೆಹಂದಿ ಎಲ್ಲ ಡೆಕೋರ್ ಬಂದುಬಿಟ್ಟು ನಾನು ಅವರನ್ನೇ ಸೆಲೆಕ್ಟ್ ಮಾಡಿದ್ದು. ತುಂಬ ಬಜೆಟ್ ಫ್ರೆಂಡ್ಲಿ ಆಗಿತ್ತು ಆ್ಯಂಡ್ ಟೀಮ್ ಕೂಡ ಫ್ಲೆಕ್ಸಿಬಲ್ ಆಗಿದ್ದರು ಆ್ಯಂಡ್ ದೇ ವರ್ ವೆರಿ ಎಂಥೂಸಿಯಾಸ್ಟಿಕ್. ಸೊ ಅದು ತುಂಬಾ ಖುಷಿ ಆಯಿತು. ನಾನು ಕೇಳಿದ್ದೆ ಒಂದಾದರೆ ಅವರು ಮಾಡಿದ್ದು ನನಗೆ ಇನ್ನೂ ಸರ್ಪ್ರೈಸಿಂಗ್ ಆಗಿತ್ತು. ಎಲಿಮೆಂಟ್ಸ್ ಎಲ್ಲ ನಾನು ಕೇಳಿರೋದಕ್ಕಿಂತನೂ ತುಂಬಾ ಎಕ್ಸ್ಟ್ರಾ ಆ್ಯಡ್ ಮಾಡಿದರು. ತುಂಬ ಖುಷಿ ಆಯಿತು ನಾನು ಬಿಗ್ ಡೇನ ಸೂಪರ್ ಸ್ಪೆಷಲ್ ಮಾಡಿದ್ದಕ್ಕೆ. ವೆರಿ ಕ್ರಿಯೇಟಿವ್ ಟೀಮ್. ಗೋಯಿಂಗ್ ಫಾರ್ವರ್ಡ್ ನಾವು ಪ್ರೀ ವೆಡ್ಡಿಂಗ್ ಕೂಡ ಅವ್ರ ಹತ್ರನೇ ಮಾಡಿಸಿದ್ದು. ಇನ್ಫ್ಯಾಕ್ಟ್ ಏನೂ ಪ್ಲ್ಯಾನ್ಸ್ ಇರಲಿಲ್ಲ. ಲಾಸ್ಟ್ ಮಿನಿಟ್ ತನಕ ವಿ ವರ್ ಓನ್ಲಿ ಆ್ಯಕ್ಚುಲಿ ನಾಟ್ ಶೋರ್ ನಾವು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ತೀವ ಇಲ್ವಾ ಅಂತ. ಮೀರಿ ಔಟ್ಪುಟ್ ಸಿಕ್ಕಿದೆ. ಆ್ಯಂಡ್ ದೆನ್ ನಾವು ಎಲ್ಲಿ ಮಾಡಿಸ್ತೀವಿ ಲೊಕೇಶನ್ ಎಲ್ಲದೂ 1 ವೀಕ್ ವೆಡ್ಡಿಂಗ್ 1 ವೀಕ್ ಅರ್ಲಿಯರ್ ಆಗಿ ಜಸ್ಟ್ ಬಿಫೋರ್ ಪ್ರಯರ್ 1 ವೀಕ್ ನಾವು ಸೆಲೆಕ್ಟ್ ಮಾಡಿದ್ದು. ಅವ್ರಿಗೆ ಈ ಥರ ಹೇಳಿದ್ವಿ ನಾವು ಈ ಥರ ಮಾಡಿಸ್ಬೇಕು ಅಂತ. ಇಮ್ಮಿಡಿಯೇಟಾಗಿ ಒಪ್ಕೊಂಡ್ರು. 1 ವೀಕಲ್ಲೇ ಅವರು ಶೂಟು ಮಾಡಿ ಅದು ಆ ಸೆಟ್ಸಲ್ಲಿ ಅವ್ರು ಆಲ್ರೆಡಿ ಶೂಟ್ ಮಾಡಿದ್ರಿಂದ ದೇ ನ್ಯೂ ಎವ್ರಿಥಿಂಗ್ ಅಬೌಟ್ ಇಟ್. ನಾವೇನು ಎಕ್ಸ್ಟ್ರಾ ಎಫರ್ಟ್ಸೇ ಹಾಕಬೇಕಾಗಿರಲಿಲ್ಲ. ನಾವು ಜಸ್ಟ್ ಅಲ್ಲಿಗೆ ಹೋಗಿದ್ದಷ್ಟೇ ಅವರೇನೆ ಎಲ್ಲಿ ಹೋಗಿ ಯಾವಾಗ ಏನು ಮಾಡಬೇಕು ಅಂತ ದೇ ಟುಕ್ ಕೇರ್ ಆಫ್ ಅಸ್ ವೆರಿ ವೆಲ್. ಆಮೇಲೆ ಎಡಿಟಿಂಗು ಅಷ್ಟೇ ನಾವು ಅದನ್ನು ಇನ್ಫ್ಯಾಕ್ಟ್ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಔಟ್ಕಮ್ ಅಂತ. ಯಾರೇ ವೀಡಿಯೋಸ್ನ ನೋಡಿದ್ರು ದೇ ವಿಲ್ ಸೇ ದಿಸ್ ಇಸ್ ನಾಟ್ ಜಸ್ಟ್ ಪ್ರೀ ವೆಡ್ಡಿಂಗ್ ಶೂಟ್ ಬಟ್ ಬಿಯಾಂಡ್ ದಟ್ ಅಂತ. ಲೈಕ್ ಮೂವಿ ಟ್ರೈಲರ್ಸ್ ಆಗಿರ್ಬೋದು, ಮೂವಿ ಟ್ರೈಲರ್ಸ್ ಟೀಸರ್ಸ್ ಆ ಥರನೇ ಇದೆ ಅಂತಲೇ ಹೇಳ್ತಾರೆ ಎಲ್ಲರೂ. ತುಂಬ ಖುಷಿ ಆಯಿತು. ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಫಸ್ಟ್ ಆಫ್ ಆಲ್ ಪ್ರೀ ವೆಡ್ಡಿಂಗ್ ಶೂಟ್ದೇ ಕ್ಲಾರಿಟಿ ಇರಲಿಲ್ಲ. ಇದು ಔಟ್ಕಮ್ ಬಿಯಾಂಡ್ ಎವ್ರಿಥಿಂಗ್ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಸೊ ಅದು ಎಕ್ಸ್ಟ್ರಾ ಆ್ಯಡ್ ಆನ್ ನಮ್ಮದು ಲೈಕ್ ಬಿಗ್ ಡೇಗೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಮೆನ್ಷನ್ ಮಾಡಬೇಕು, ವೆಡ್ಡಿಂಗ್ಗೆ ಬಂದವರೆಲ್ಲ ಮೋಸ್ಟ್ ಆಫ್ ದೆಮ್ ವಿಶಸ್ ಜೊತೆಗೆ ದೇವರ್ ಸ್ಪೆಸಿಫೈಯಿಂಗ್ ಈ ಪ್ರೀ ವೆಡ್ಡಿಂಗ್ ಶೂಟ್ ತುಂಬಾ ಚೆನ್ನಾಗಿತ್ತು ಅಂತ ಕೇಳಿ ತುಂಬ ಖುಷಿ ಆಯಿತು. ನಾನು ಕ್ರೆಡಿಟ್ಸ್ನೆಲ್ಲ ಲೈಕ್ ಅದನ್ನು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಆ ಟೀಮ್ ಜೊತೆ. ಅವ್ರ ಎಫರ್ಟ್ಸ್ ಇಲ್ಲದೆ ಇದೆಲ್ಲ ಏನೂ ಆಗ್ತಾ ಇರಲಿಲ್ಲ. ನಾಟ್ ಜಸ್ಟ್ ಟು ಹೈಪ್ ಅಪ್ ಇರೋದನ್ನು ಫ್ರ್ಯಾಂಕಾಗಿ ಹೇಳ್ತಾ ಇರೋದು. ಆ್ಯಂಡ್ ಆಲ್ಸೋ ಅವ್ರದ್ದು ಈವೆಂಟ್ ಮ್ಯಾನೇಜ್ಮೆಂಟ್ ಇರೋದ್ರಿಂದ ದೇ ಹ್ಯಾವ್ ವೆರಿ ಗುಡ್ ಲೈಕ್ ರೆಫರಲ್ಸ್ ಆಗಿರ್ಬೋದು, ಕಾಂಟ್ಯಾಕ್ಟ್ಸ್ ಕನೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಎಲ್ಲರೂ ಯುನೀಕ್ ಆಗಿದ್ದಾರೆ. ಲೈಕ್ ಯಂಗ್ ಮತ್ತು ಏನು ಹೇಳ್ತಾರೆ ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿರೋ ಕರಿಯರ್ ಇರೋ ಯೂತ್ಸೇನೆ. ಪ್ರೀ ವೆಡ್ಡಿಂಗ್ ಆಗಿರ್ಬೋದು, ಫೋಟೋಶೂಟ್ ಆಗಿರ್ಬೋದು, ಮೇಕ್ ಓವರ್ ಆಗಿರ್ಬೋದು, ಎಲ್ಲರೂ ಲೈಕ್ ವೆರಿ ಪರ್ಫೆಕ್ಟ್. ನಾವೇನು ಪ್ಲ್ಯಾನೇ ಮಾಡೋದು ಬೇಕಾಗಿಲ್ಲ. ನಾವು ಜಸ್ಟ್ ನಮ್ಗೆ ಏನಿದೆ ರಿಕ್ವೈರ್ಮೆಂಟ್ ಅವ್ರಿಗೆ ಹೇಳಿದ್ರೆ ಎಂಡ್ ಟು ಎಂಡ್ ಅವರೇನೆ ನೋಡ್ಕೋತಾರೆ. ಸೊ ವಿ ಕ್ಯಾನ್ ಬಿ ಟೆನ್ಷನ್ ಫ್ರೀ. ಮತ್ತು ವೆಡ್ಡಿಂಗ್ದು ಕೂಡ ನಾವು ಎಷ್ಟೇ ಟಯರ್ಡ್ ಆಗಿದ್ರೂ ಎಷ್ಟೇ ರೀಟೇಕ್ಸ್ ಇದ್ರೂ ಅವರೇ ಪಾಪ ತುಂಬ ಕೋಆಪ್ರೇಟಿವ್ ಆಗಿದ್ದರು. ವಿ ಡಿಂಟ್ ಫೀಲ್ ಲೈಕ್ ಏನೋ ನಾವು ಹೊಸಬ್ರ ಜೊತೆ ವರ್ಕ್ ಮಾಡ್ತಿದ್ದೀವಿ ಅಂತ. ಮತ್ತು ನಮಗೆ ಯಾವಾಗ್ಲೂ ಅನ್ಕಂಫರ್ಟಬಲ್ ಫೀಲ್ ಆಗಿಲ್ಲ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಐ ಚೋಸ್ ದೆಮ್. ಮತ್ತು ವಿ ಪರ್ಸ್ನಲಿ ಆ್ಯಂಡ್ ಹೈಲಿ ರೆಕಮೆಂಡ್ ಪ್ಲೀಸ್ ಡೂ ಗಿವ್ ಇಟ್ ಅ ಟ್ರೈ ಆ್ಯಂಡ್ ಗೋ ಫಾರ್ ಅಲಂಕಾರ್ ಮೂಮೆಂಟ್ಸ್. ಥ್ಯಾಂಕ್ ಯು.